ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೆ ಆರ್ ನಗರ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಅಲ್ಲಿ 3ರಿಂದ 4 ಬಸ್ ಹೊರಡ್ತು. ಆದರೂ ತುಂಬ ರಶ್ ಇತ್ತು ಬಸ್ಸು. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನನ್ನ ಮಕ್ಕಳು ವೀಡಿಯೋ ಗೇಮ್ಗಳನ್ನ ಆಡಬೇಕು ಅಂತ ತುಂಬ ದಿನದಿಂದ ಕೇಳ್ತಾನೆ ಇದ್ರು. ಅದಕ್ಕೋಸ್ಕರ ಇನ್ನು ರಜಾ ಮುಗಿತಾ ಬಂತು. ಅದಕ್ಕೋಸ್ಕರ ಇವತ್ತು ಕರ್ಕೊಂಡು ಬಂದಿದ್ದೀವಿ. ನೋಡಿ ಯಾವ ಥರ ಎಂಜಾಯ್ ಮಾಡ್ತಾವ್ರೆ. ಕಾಣಿಸ್ತಾನೆ ನೋಡು. ಹಾಯ್ ಮೇಡಮ್ ಅಖಿಲೇಶ್. ನೋಡೋಣ ಯಾವ ಥರ ಎಂಜಾಯ್ ಮಾಡ್ತಿದ್ದಾನೆ ಅಂದರೆ ನನ್ನ ಮಗ ಕಾರ್ ಸ್ಟೇರಿಂಗು ಮಾಮೂಲಿ ಯಾವ ಥರ ಕಾರ್ ಡ್ರೈವಿಂಗ್ ಯಾವ ಥರ ಮಾಡ್ತೀವಿ ಅದೇ ಥರ ಸೇಮು. ಮತ್ತು ಚೆಕ್ ಪಾಯಿಂಟ್ ಅಂತ ಇರುತ್ತೆ. ಅಲ್ಲಿ ಫಸ್ಟು ಸ್ಟಾರ್ಟಿಂಗು 70 ಸೆಕೆಂಡು ಟೈಮಿಂಗ್ಸ್ ಇರುತ್ತೆ. ಅದರಲ್ಲಿ ಚೆಕ್ ಪಾಯಿಂಟ್ ಹತ್ರ ಹೋಗಿ ಟಚ್ ಆದರೆ ಅದು ಮತ್ತೆ ಆ್ಯಡ್ ಆಗುತ್ತೆ ಟೈಮಿಂಗ್ಸು. ಸರಿಯಾಗಿ ಆಟ ಆಡಿದ್ರೆ 1 ಅವರ್ ಮೇಲೂ ಆಟ ಆಡ್ಬೋದು ಇದನ್ನು, ಕಾರ್ ಗೇಮ್ನ. ಫುಲ್ ಎಂಜಾಯ್ ಮಾಡ್ತಾವನೆ ನನ್ನ ಮಗ ಅಂತೂ. ಬೇಡ ಅಂದರೂ ಮಾಡ್ಕೊಳ್ಳಿ ಅಂತಾರೆ. ಈಗ ಅಪ್ಪು ಹೆಂಗೆ ಅನ್ನಿಸ್ತಿರೋದು? ಸೂಪರ್ ಫೀಲಿಂಗು. ಫೋನಲ್ಲಿ ಆಡಿ ಆಡಿ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಚೆನ್ನಾಗಿ ಓಡಿಸ್ತಾವನಿ ಕಾರ್ನ. ಏನು ಟಚ್ ಆದರೆ ಜಾಸ್ತಿ ಬರ್ತದೆ ಟೈಮು ಅಂತ. ತಗೊಳ್ಳೋ ಟೈಮು ಮುಗ್ಬೇಕಾದೆ. ಎಂಜಾಯ್ ಮಗನೆ. ಚಿಕ್ಕ ಮಗಂದು ಕಾರ್ ಗೇಮ್ ಮುಗೀತು. ಇವಾಗ ದೊಡ್ಡ ಮಗನ ಆಟ. ಅವ್ನು ನಿಂತ್ಕೊಂಡು ನೋಡ್ತಿದ್ದಾನೆ. ಇವಾಗ ಈ ದೊಡ್ಡ ಮಗ ಕ್ರಿಕೆಟ್ ಆಡಬೇಕು ಅಂತ ಅಂದ. ಕ್ರಿಕೆಟು ಕೂಡ ಅಲ್ಲಿ ಇತ್ತು. ಅವರು ಬಾಲನ್ನ ಮಿಷಿನಲ್ಲಿ ಹಾಕ್ತಾರೆ. ಮಿಷಿನ್ ಬೌಲಿಂಗ್ ಮಾಡುತ್ತೆ. ಮತ್ತು ಮಾಮೂಲಿ ಕ್ರಿಕೆಟ್ ಆಡೋದು. ಹಾಗೆ ನನ್ನ ದೊಡ್ಡ ಮಗನಿಗೆ ಕ್ರಿಕೆಟು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವನು ಒಂದಿನ ನೋಡಿಕೊಂಡು ಅದನ್ನೇ ಎಲ್ಲರೂ ಹೊರಗಡೆ ಅಂತ ಕೇಳಿದ್ರೆ ಅವನು ಇಲ್ಲ ಆಟ ಆಡೋಕ್ಕೆ ಹೋಗಬೇಕು, ನಾನು ಅಲ್ಲಿಗೆ ಕರ್ಕೊಂಡೋಗಿ ಅಂತ ಎಲ್ಲ ತುಂಬ ಫೋರ್ಸ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಿರಲಿಲ್ಲ. ಸಿಗೋದೊಂದು ದಿನ ವೀಕ್ಲಿ ಆಗು. ಅದರಲ್ಲೂ ಕೂಡ ಅವ್ರ ಪರ್ಸ್ನಲ್ ಕೆಲಸಗಳು ಏನಾರು ಇದ್ದರೆ ಕೆಲಸ ಅಂತಲೇ. ಪ್ರೀತಮ್ 6 ಬಾಲ್ ಆಯ್ತೇನು? ಗಿತ್ತು ವೈಬ್ರೇಟಿಂಗ್ ಆಗದ ಆಡಿ ಆಡ್ತೀರಾ? ಅದಕ್ಕೆಷ್ಟು ಅಮೌಂಟ್ ಎಷ್ಟು ಮೇಡಮ್? ಅದು 100. ನಮ್ಮನೆಯವ್ರಿಗೂ ಕೂರಿಸಿ ಆಟ ಆಡಿಸ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ವಿ. ಆದರೆ ಅವರು ಕೊನೆಗೆ ಇಳ್ದೇ ಬಿಟ್ರು. ಆಟ ಆಡೋಕ್ಕೆ ಬರಲ್ಲ ನನಗೆ, ಮಕ್ಕಳೇ ಆಟ ಆಡಲಿ ಬಿಡು ಅಂತ ಅಂದ್ಕೊಂಡು. ಹ್ಞೂ ಅಲ್ಲಿರ್ತಾನೆ ಅಲ್ವಾ? ಆರ್ ಸಿ ಬಿ ಅನ್ಕೊಂಡು ಬಂದ್ಬಿಡ್ತು. .5 ಬಂತು. 4 ಆಯಿತು. ಇವಾಗಂತೂ ನನ್ನ ಸರದಿ ಬಂದೇ ಬಿಡ್ತು.
ಮಕ್ಕಳ ಜೊತೆ ಹೋಗಿರೋದಕ್ಕೆ ಮಕ್ಕಳೇ ಆಟ ಆಡಬೇಕು ಅಂತ ಏನಿಲ್ಲ, ನೀನು ಆಟ ಆಡ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ದೊಡ್ಡವರು ಮತ್ತು ಮಕ್ಕಳು ಇಬ್ಬರು ಕೂಡ ಆಡ್ಬೋದು. ಅದಕ್ಕೋಸ್ಕರ ನಮ್ಮನೆಯವರು ಮತ್ತು ಮಕ್ಕಳು ಇಬ್ಬರೂ ಕೂಡ ನನಗೆ ಫೋರ್ಸ್ ಮಾಡ್ತಾಯಿದ್ರು ಆಟ ಆಡಲೇಬೇಕು ಅಂತ. ಅದಕ್ಕೋಸ್ಕರ ಒಪ್ಕೊಂಡೆ. ಕೆಳಗಡೆ ಫುಲ್ಲು ಕಾಲತ್ರ ವೈಬ್ರೇಟಿಂಗು, ಮತ್ತು ಗೇಮ್ ಯಾವ ಥರ ಇರುತ್ತೋ ಏನೋ ಅಂತ ನನಗಂತೂ ಭಯ ಆಗ್ತಿತ್ತು. ಸ್ಟಾರ್ಟ್ ಆಯಿತು ಇವಾಗ. ತುಂಬ ಎಂಜಾಯ್ ಮಾಡಿದೆ, ಆದರೆ ತುಂಬ ಭಯನೂ ಕೂಡ ಇತ್ತು ನನಗೆ. ನೋಡಿ ಮುಂದೆ ಯಾವ ಥರ ಎಲ್ಲ ವಾಯ್ಸು ಬರುತ್ತೆ ಅಂತ ನೀವೇ ಕೇಳ್ಕೊಂಡು ಬನ್ನಿ. ಹಾಯ್ ಸೈಡಾಗ ಮುಗ್ದಿಲ್ಲ ಇನ್ನೂ. ನಾನಿಲ್ಲಿ ನಾನು ಬೀಳ್ತಾ ಇದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಮಾತ್ರ ವೀಡಿಯೋ ಮಾತ್ರ ಅಬ್ಸರ್ವ್ ಮಾಡ್ತಿದ್ದೆ, ಅಷ್ಟು ಬಿಟ್ಟರೆ ನಾನು ಇಲ್ಲಿ ಬೀಳ್ತೀನಿ ಹೇಳ್ತೀನಿ ಅನ್ನೋದು ಏನೂ ಗೊತ್ತಾಗ್ತಿರ್ಲಿಲ್ಲ. ನಮ್ಮನೆಯವ್ರ ಪಕ್ಕದಲ್ಲೇ ನಿಂತ್ಕೊಂಡು ಹಿಡ್ಕೊತಾ ಇದ್ರು. ಎಲ್ಲಿ ಇಲ್ಲ ಸುಮ್ಮೀರ ಎಲ್ಲಿಗೆ ಎಲ್ಲಿಗೆ ಪ್ರೀತ ನನ್ನ ಚಿಕ್ಕ ಮಗನೂ ಕೂಡ ಕ್ರಿಕೆಟ್ ಆಡಬೇಕು ಅಂತ ಕೇಳಿದೆ. ಅದಕ್ಕೋಸ್ಕರ ಅವನಿಗೂ ಒಂದು ಚಾನ್ಸ್ ಕೊಟ್ವಿ. ಅಲ್ಲಿಂದ ಆಟ ಗೇಮ್ಸ್ಗಳಂತೂ ಸೂಪರಾಗಿತ್ತು, ಸೂಪರಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳು ಮತ್ತು ನಾನು ಎಲ್ಲ. ಹಾಗೆ ನನ್ನ ದೊಡ್ಡ ಮಗನಿಗೆ ಒಂದು ಸ್ವಲ್ಪ ಡೈಲಿ ಯೂಸ್ದು ಸ್ಲಿಪ್ಪರು ಇರಲಿಲ್ಲ, ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಾಲ್ಗೆ ಹೋದ್ವಿ. ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು, ಡೈಲಿ ಯೂಸ್ದೆಲ್ಲ 400-500 ರೂಪಾಯಿ ಇತ್ತು. ಅದಕ್ಕೋಸ್ಕರ ಬೇಡ ಅಂದ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ಬೇಕ್ರಿ ಬಂದು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಹಾಗೆ ಗೇಮ್ಸ್ಗಳೆಲ್ಲ ಆಡಿ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳು ನಾನು. ಮತ್ತು ಹಾಗೆ ಈಗ ನೆಕ್ಸ್ಟು ಎಲ್ಲಿಗೆ ಹೋಗೋಣ ಅಂತಂದರೆ ಮರ್ಮೇಡ್ಸು ಅರಮನೆ ಮೈದಾನದಲ್ಲಿ ಎಕ್ಸಿಬಿಷನ್ಲಿ ಮರ್ಮೇಡ್ಸು ನೋಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.